ಹಾಯ್ ಫ್ರೆಂಡ್ಸ್, ನಾನು ಸೌಮ್ಯ ಅಭಿನವ್ ಮಾತಾಡ್ತಾ ಇರೋದು. ಇವತ್ತು ನಾನು ಗೃಹಲಕ್ಷ್ಮಿ ಅದರ ಬಗ್ಗೆ ಮಾತಾಡೋಕ್ಕೆ ಅಂತ ಬಂದಿದ್ದೀನಿ. ನಿಮಗೆ ನಾನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್. ಇನ್ನೂ ಬಿಡುಗಡೆಯಾಗದ 2 ತಿಂಗಳ ಗೃಹಲಕ್ಷ್ಮಿ ಹಣ. ಈಗ ಹಣ ಅಕ್ಟೋಬರ್, ನವೆಂಬರ್ 2 ತಿಂಗಳ ಗೃಹಲಕ್ಷ್ಮಿ ಹಣ ಇನ್ನೂ ಬಿಡುಗಡೆ ಆಗಿಲ್ಲ. ಅಂದರೆ ಕೆಲವು ಜಿಲ್ಲೆಗಳಿಗೆ ಇನ್ನೂ ಆಗಿಲ್ಲ. ಕೆಲವು ಜಿಲ್ಲೆಗಳಿಗೆ ಮಾತ್ರ ಆಗಿದೆ. ಸೊ ಅಂದರೆ ಈಗ ಚುನಾವಣೆ ಬಂದಾಗ ಯಾವುದೇ ರೀತಿ ಟೆಕ್ನಿಕಲ್ ಪ್ರಾಬ್ಲಮ್ ಕೂಡ ಇರಲ್ಲ. ಆದರೂ ಕೂಡ ಕೆಲವು ಜಿಲ್ಲೆಗಳಿಗೆ ಅವರು ಇನ್ನೂ ಅಕ್ಟೋಬರ್, ನವೆಂಬರ್ 2 ತಿಂಗಳ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಿಲ್ಲ ಸರ್ಕಾರ. ಸೊ ಸರ್ಕಾರ ಏನಂತ ಯೋಚನೆ ಮಾಡ್ತಾ ಇದೆ ಅಂದರೆ, ಗೃಹಲಕ್ಷ್ಮಿ ಸ್ತ್ರೀ ಸಂಘಗಳನ್ನು ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾಯಿದೆ. ಅಂದರೆ ಸರ್ಕಾರ ಆಲೋಚನೆಯನ್ನು ಮಾಡ್ತಾ ಇದೆ. ಇದರಿಂದ ಮಹಿಳಾ ಸಬಲೀಕರಣ ಆಗುತ್ತೆ ಅನ್ನೋದು ಅವರ ಉದ್ದೇಶ. ಈಗ ಇವರು ಅಕ್ಟೋಬರ್ ಮತ್ತು ನವೆಂಬರ್ 2 ತಿಂಗಳ ಹಣವನ್ನು ಇನ್ನೂ ಬಿಡುಗಡೆ ಮಾಡದ ಕಾರಣ ಈಗ ಡಿಸೆಂಬರು ಕೂಡ ಇನ್ನು 2-3 ದಿನದಲ್ಲಿ ಡಿಸೆಂಬರ್ ಮಂತ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಈಗ 3 ತಿಂಗಳ ಹಣವನ್ನು ಅವರು ಒಟ್ಟಿಗೆ ಕೊಡಬೇಕಾಗುತ್ತೆ. ಇದು ಅವ್ರಿಗೇ ತೊಂದರೆ ಆಗುತ್ತೆ. ಈಗ 3 ತಿಂಗಳ ಹಣ ಅವರು ಕೊಟ್ಟರೆ ಸರಿ. ಈಗ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಈಗ 2 ತಿಂಗಳದ್ದು ಹಣ ಬಂದಿದೆ ಅವ್ರಿಗೆ. ಇನ್ನು ಮೈಸೂರಿಗೆಲ್ಲ ಬಂದೇ ಇಲ್ಲ ಇನ್ನೂ ಹಣ, ಗೃಹಲಕ್ಷ್ಮಿ ಹಣ. ನಾವು ಸರ್ಕಾರ ಏನು ಮಾಡುತ್ತೆ ಅಂತ ಹೇಳಿ ಈಗ ನಾವು ಕಾದು ನೋಡಬೇಕಾಗಿದೆ. ಗೃಹಲಕ್ಷ್ಮಿ ಹಣ ಸ್ತ್ರೀ ಸಂಘಗಳನ್ನ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದೆ ಅದು. ಅದರಿಂದ ಮಹಿಳಾ ಸಬಲೀಕರಣ ಆಗುತ್ತೆ. ಅಂದರೆ ಮಹಿಳೆಯರು ಮುನ್ನುಗ್ತಾರೆ. ಸ್ತ್ರೀ ಸಂಘಗಳು ಮಾಡಿದ್ರೆ ಅಲ್ಲಿ ಬರೋ ಹಣನ ಅವರು ಉಳಿತಾಯ ಮಾಡಬಹುದು ಅಂತ ಹೇಳಿ ಈ ಥರ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಈಗ ಯಾವ ಜಿಲ್ಲೆಗಳಲ್ಲಿ ಅವರು ಹಣವನ್ನು ಕೊಟ್ಟಿದ್ದಾರೆ ಅದು ಚುನಾವಣೆಗೆ ಅಂತಲೇ ಇರೋ ಜಿಲ್ಲೆಗಳಿಗೆ ಹಾಕಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇನ್ನು ಕೆಲವು ಜಿಲ್ಲೆಗಳಿಗೆ ಅವರಿನ್ನೂ ಹಾಕಿಲ್ಲ. ಮುಂದೆ ನೋಡಬೇಕು ಅವರು. ಇನ್ನೂ ಒಂದು 2-3 ದಿನಗಳಲ್ಲಿ ತಿಳಿಯುತ್ತೆ ಅವರು ಬೇರೆ ಜಿಲ್ಲೆಗಳಿಗೂ ಹಾಕ್ತಾರಾ ಅಂತ. ಈಗ ನಾನು ಕೊಟ್ಟ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್.